ಕೊನೆ ಕ್ಷಣದಲ್ಲಿ ಹೇಳಿಕ್ಕಾಗೋದಿಲ್ಲ. ಎಷ್ಟೋ ವಿಧಾನಸಭೆಗಳು ಬಿ ಜೆ ಪಿಯಲ್ಲಿ ಎಷ್ಟೋ ಲೋಕಸಭೆ ಟಿಕೆಟ್ ಕೊಟ್ಟು ಅವ್ರು ಕಸ್ಕೊಂಡು ಮತ್ತೊಬ್ಬರು ಸಿ ಫಾರ್ಮ್ ಕೊಟ್ಟಿದ್ದು ಉದಾಹರಣೆ ಅದಾವು. ಅವರಿಗೆ ಮುಸ್ಲಿಮರು ಅಂತೂ ಗುಂಡಾಗಿರಿ ಮಾಡ್ಲಾಕತ್ತಾರೆ. ನಮ್ಮ ಕೊಡದೇ ಇದ್ದರೆ ನೋಡ್ತೀವಿ, ಚಾಲೆಂಜ್ ಮಾಡ್ತಾರೆ. ಇದು ನೋಡಿದ್ರೆ ಮುಸ್ಲಿಮರು ಇಷ್ಟೇ ಕಡಿಮೆ ಅದಾರಂದರೆ ಈ ರೀತಿ ರಾಜ್ಯದಲ್ಲಿ ದೇಶದಲ್ಲಿ ಅವರು ಧಮಕಿ ಕೊಡ್ತಾರೆ. ಇನ್ನು ಅವ್ರು 40-50% ಆದರೆ ಹಿಂದೂಗಳು ಯಾರೂ MLA MP ಆಗೋದಿಲ್ಲ. ಸಿದ್ದರಾಮಯ್ಯನೂ ಆಗೋದಿಲ್ಲ, ಡಿ ಕೆ ಶಿವಕುಮಾರ್ನೂ MLA ಆಗೋದಿಲ್ಲ. ಯಾಕಂದ್ರೆ 40% ಆದಾಗ ಈ ಸಿದ್ದರಾಮಯ್ಯನೇ ಯಾಕೆ ಕೇಳ್ತಾರೆ? ಜಮೀರ್ ಅಹ್ಮದ್ ಖಾನ್ನೇ ಮುಖ್ಯಮಂತ್ರಿ ಆಗ್ತಾನೆ. ಈ ಪರಿಸ್ಥಿತಿ ಇದೆ. ದಾವಣಗೆರೆಗೆ ನಾವು ಜನ ಹಿಂದೂಗಳು ಜಾಗೃತರಾಗಬೇಕು. ದಾವಣಗೆರೆ ಒಳಗೆ ಅವ್ರ ಪುಂಡಾಟಿಕೆ ಏನು ನಡೆದಿಲ್ಲ, ಅಹಿಂದ ಕೊಡೋತ್ತಾರ. ಅಹಿಂದ ಅಂದ್ರೆ ಅವ್ರು ಸಾಬ್ರ ಅಟ್ಟೆ ಅಲ್ಲಿ ಹಾಲು ಮತದವ್ರು ಕೊಡಬೇಕು. ಉಳ್ಕಿದ ಅಲ್ಪಸಂಖ್ಯಾತರು ಕ್ರಿಶ್ಚಿಯನ್ರು ಅದಾರೆ, ಜೈನರು ಅದಾರೆ, ಸಿಖ್ರು ಅದಾರೆ, ದಲಿತರೊಳಗೆ ಅದಾರೆ. ಅಂದರೆ ಅವ್ರಿಗೆಲ್ಲ ಕೂಡಿ ಅವ್ರಿಗೆ ಇಡೀ ಹಿಂದೂ ಸಮಾಜ ಓಟ್ ಹಾಕೋದಿಲ್ಲ. ಈಗ ಜನ ನಮ್ಮಲ್ಲಿ ಜಾಗೃತ ಆಗಿದ್ದಾರೆ. ಅದಕ್ಕೆ ಯಡಿಯೂರಪ್ಪ ಮತ್ತು ಪೂಜ್ಯ ತಂದೆಯ ಮಕ್ಕಳು ಹಲ್ಕ ರಾಜಕಾರಣ ಬಿಟ್ಟು ಭಾಳ ಸಲ ಹೇಳ್ತಾರೆ. ಯಡಿಯೂರಪ್ಪ ಬಾಯಿ ತೆಗೆದ್ರೆ ನಾವು ದ್ರೋಹ ಮಾಡ್ದಂಗೆ, ತಾಯಿಗೆ ದ್ರೋಹ ಮಾಡ್ದಂಗೆ, ಆ ದ್ರೋಹ ಮಾಡೋದೇ ಕೆಲಸ ಮಾಡಲಿ ಅಂತೇಳಿ ಹೊಸ ವರ್ಷ ಅವರಿಗೊಂದು ಪ್ರಾರ್ಥನೆ ಮಾಡ್ಕೋದಿಲ್ಲ, ಆದೇಶ ಮಾಡ್ತೀನಿ.